ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಯಾರು ಬೇಕಾದರೂ ಮಾಡ್ಬೋದು, ಸಿಂಪಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬೇಕ್ರಿಯಲ್ಲಿ ಇರುತ್ತಲ್ವ, ಸೇಮ್ ಅದೇ ಥರನೇ ಇರುತ್ತೆ. ವರ್ಷಕ್ಕೊಂದೇ ಸಲ ಮಾಡೋಂತಹ ಅಡುಗೆ ಅಂದರೆ ಈ ಕಜ್ಜಾಯ ರೆಸಿಪಿನೇ ಅಲ್ವಾ. ತುಂಬ ಅಂದರೆ ತುಂಬ ಸಿಂಪಲಾಗಿ ಯಾರು ಬೇಕಾದರೂ ಎಷ್ಟು kg ಬೇಕಾದ್ರೂ ಮಾಡ್ಕೋಬೋದು. ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಬನ್ನಿ ನೋಡೋಣ ಇವಾಗ ಯಾವ ರೀತಿ ಮಾಡೋದು ಅಂತ. ಮೊದಲು ಅಕ್ಕಿನ ನೆನೆಸ್ಕೊಳ್ಳೋಣ. ಸೊಸೈಟಿಯಲ್ಲಿ ಕೊಡ್ತಾರಲ್ವ, ಆ ಅಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ. 3 ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ. ಕೆಂಪಕ್ಕಿ ಅಂತ ಬರುತ್ತೆ ಕಜ್ಜಾಯಕ್ಕಂತ. ಆ ಅಕ್ಕಿನ ಬಳಸಿ ಕೂಡ ಮಾಡ್ಬೋದು. ಅದರಲ್ಲೂ ಚೆನ್ನಾಗಿರುತ್ತೆ, ಇದರಲ್ಲೂ ಕೂಡ ಚೆನ್ನಾಗಿರುತ್ತೆ. ಈ ಅಕ್ಕಿನ ಒಂದು 4-5 ಬಾರಿನಾದರೂ ಚೆನ್ನಾಗಿ ತೊಳಿಬೇಕು. ನೀರು ಕ್ಲಿಯರಾಗಿ ಆಗೋವರೆಗೂ ಚೆನ್ನಾಗಿ ಇದನ್ನು ತೊಳಿಬೇಕಾಗುತ್ತೆ. ನೋಡಿ, ಈ ರೀತಿ ತೊಳೆದಾದ್ಮೇಲೆ ಅಕ್ಕಿ ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ಇದನ್ನು 24 ಅವರ್ಸು ನೆನೆಯಕ್ಕೆ ಬಿಡಬೇಕು. ಒಂದು ಸಲ ನೀರನ್ನು ಚೇಂಜ್ ಮಾಡಬೇಕು. ನೆಂದಿದೆ 24 ಗಂಟೆಗಳ ನಂತರ ಇದನ್ನು ಒಂದು ನೀಟಾಗಿರುವಂತಹ ಕಾಟನ್ ಕ್ಲಾತ್ ತಗೊಂಡು ಈ ರೀತಿ ನಾವು ಅಕ್ಕಿನ ಸಪ್ರೇಟು, ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಅಕ್ಕಿನ ಬಿಸಿಲಲ್ಲಿ ಒಣಗಿಸ್ಕೋಬಾರ್ದು, ಫ್ಯಾನ್ ಕೆಳಗಡೆನೂ ಕೂಡ ಹಾಕ್ಕೋಬಾರ್ದು, ಡ್ರೈ ಆಗಿಬಿಡುತ್ತೆ. ಸ್ವಲ್ಪ ತೇವನೇ ಇರಬೇಕು. ಜಸ್ಟು ಈ ರೀತಿ ನಾವು ಒಂದು ಕಾಟನ್ ಕ್ಲಾತ್ ಮೇಲೆ ಹಾರಾಕ್ಬಿಟ್ರೆ 1 ಗಂಟೆ ಹಾಗೆ ಬಿಟ್ಬಿಟ್ರೆ ಈ ರೀತಿ ಇರುತ್ತೆ ಅಕ್ಕಿ. ಹೀಗೆ ಸ್ವಲ್ಪ ತೇವ ಇದ್ದಂಗೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ತುಂಬ ನುಣ್ಣಕ್ಕಿರಬೇಕು, ನೈಸಾಗಿ ಮೈದಾ ಹಿಟ್ಟಿನ ಥರ. ಆವಾಗಲೇ ನಮಗೆ ಕಜ್ಜಾಯ ತುಂಬ ಸಾಫ್ಟಾಗಿ ಪೂರಿ ಥರ ಉಬ್ಬಿ ಬರುತ್ತೆ. ಪಾಕ ಕೂಡ ಹಾಳಾಗಲ್ಲ. ಇದೊಂದು ಟಿಪ್ಪು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಇನ್ನೇನು ಬೇಡ. ಇದೊಂದೇ ಒಂದು ತಪ್ಪದೆ ನೀವು ಪಾಲಿಸಿದ್ರೆ ಖಂಡಿತ ಸೂಪರಾಗಿ ಯಾರು ಬೇಕಾದರೂ ಮಾಡ್ಬೋದು. ಹಿಟ್ಟನ್ನು ಹಾರಕ್ಕೆ ಬಿಡದೆ ಈ ರೀತಿ ಮುಚ್ಚಳ ಮುಚ್ಚಿ ಸೈಡ್ಗೆ ಇಟ್ಬಿಟ್ಟು ಇವಾಗ ಗಸಗಸೆ ಎಳ್ಳನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಗಸಗಸೆ ಎಳ್ಳು ಎಷ್ಟು ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಟೇಸ್ಟು ಚೆನ್ನಾಗೇ ಇರುತ್ತೆ. ಈ ರೀತಿ ಚಿಟಪಟ ಅಂದಮೇಲೆ ನಾವು ಸೈಡಿಗೆ ತೆಗೆದಿಟ್ಕೊಂಡು ಇವಾಗ ನಾವು ಪಾಕ ಮಾಡ್ಕೋಬೇಕು. 1 kg ಅಕ್ಕಿ ತೊಗೊತೀರ ಅಂದ್ಕೊಳ್ಳಿ, 3/4 kg ಬೆಲ್ಲನ ತೊಗೋಬೇಕು. ಅಕ್ಕಿ ಹಿಟ್ಟು ಒಂದೊಂದು ಸಲ ಉಳಿಯುತ್ತೆ, ಒಂದೊಂದು ಸಲ ಉಳಿದೇನೂ ಇರುತ್ತೆ. ನೀವು ಎಷ್ಟು kg ಅಕ್ಕಿನಾದರೂ ತಗೊಳ್ಳಿ, 1 kgಗೆ 1/4 kg ಕಡಿಮೆ ಮಾಡ್ಕೊಂಡು ಬೆಲ್ಲನ ತಗೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಪಾಕ ಅನ್ನೋದು ಬರುತ್ತೆ. ನೋಡಿ, ಈ ರೀತಿ ನಾವು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಪಾಕ ಚೆನ್ನಾಗಿ ಸ್ವಲ್ಪ ಪಾಕ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ, ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಚೆಕ್ ಮಾಡ್ಕೋಬೇಕು. ಈ ರೀತಿ ಉಂಡೆ ಥರ ಆಗಬೇಕು ಪಾಕ. ಇವಾಗ ನೋಡಿ, ನಾನು ಈ ಪಾಕ ಚೆಕ್ ಮಾಡೋಷ್ಟರಲ್ಲೇ ಅದು ಸರಿ ಹೋಗುತ್ತೆ. ಪಾಕ ಕರೆಕ್ಟಾಗಿ ಬಂದ ಹಾಗೇ ಇವಾಗ ಪಾಕ ಬಂದಿದೆ. ನಾವು ರೋಸ್ಟ್ ಮಾಡಿ ಇಟ್ಕೊಂಡಂತಹ ಗಸಗಸೆ ಎಳ್ಳು, ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಮೇಯ್ನಾಗಿ ಪಾಕಕ್ಕಿಂತ ಇಂಪಾರ್ಟೆಂಟು ಅಕ್ಕಿ ಹಿಟ್ಟನ್ನ ಆದಷ್ಟು ನುಣ್ಣಕ್ಕೆ ಮೈದಾ ಥರ ಇರೋ ಥರ ನೋಡ್ಕೊಳ್ಳಿ. ಹಾಗೆಯೇ ಬೆಲ್ಲ, ಒಳ್ಳೆ ಕ್ವಾಲಿಟಿ ಇರೋಂತಹ ಬೆಲ್ಲ ತಗೊಳ್ಳಿ ಈ ಕಜ್ಜಾಯ ಮಾಡುವಾಗ. ಅಷ್ಟೇ, ಪಾಕಕ್ಕಿಂತ ಇಂಪಾರ್ಟೆಂಟು ಇದು. ಪಾಕ ಏನು ಬಿಡಿ, ಒಂದು ಸ್ವಲ್ಪ ಉಂಡೆ ಥರ ಆದರೆ ಸಾಕು, ಏನೂ ಹಾಳಾಗಲ್ಲ. ಯಾರೇ ಮಾಡಲಿ ಬಿಡಿ, ಚೆನ್ನಾಗಿ ಬರುತ್ತೆ ಕಜ್ಜಾಯ. ಈ ರೀತಿ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಏನು ಗೊತ್ತಾ, ಇದು ಕಜ್ಜಾಯನ ನೀವು ಹಬ್ಬಕ್ಕೆ ಒಂದು ವೇಳೆ ಮಾಡ್ತಿರೋದಾದರೆ ಅಕ್ಕಿನ ನೆನೆಸೋಕ್ಕಿಂತ ಮುಂಚೆನೇ ಮನೆಯೆಲ್ಲ ತುಂಬ ಶುದ್ಧವಾಗಿ ಇಟ್ಕೋಬೇಕು. ಕ್ಲೀನ್ ಮಾಡಾದ್ಮೇಲೆ ತಲೆ ಸ್ನಾನ ಮಾಡಿಬಿಟ್ಟು ಅಕ್ಕಿನ ನೆನೆಸ್ಕೋಬೇಕು ಹಬ್ಬಕ್ಕೆ ಮಾಡುವಾಗ. ಇವಾಗ ನೋಡಿ, ಸ್ಟವ್ನ ಆಫ್ ಮಾಡಿ ಆದಮೇಲೆ ನಾವು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ಪಾಕ ನೋಡಿ ಕರೆಕ್ಟಾಗಿದೆ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ತಗೊಂಡಿರೋ ಅಕ್ಕಿಗೂ ಬೆಲ್ಲಕ್ಕೂ ಕರೆಕ್ಟಾಗಿ ಸರಿ ಹೋಗಿದೆ. ಇವಾಗ ನಾವು ಕಜ್ಜಾಯನ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗೋವರೆಗೂ ತುಂಬ ಹೈ ಫ್ಲೇಮ್ ಇಟ್ಬಿಟ್ಟು ಇವಾಗ ನೋಡಿ, ನಾನು ದೊಡ್ಡ ಸೈಜ್ ನಿಂಬೆಹಣ್ಣಷ್ಟು ಪಾಕನ ತಗೊಂಡು ಆದಷ್ಟು ತೆಳ್ಳಗೆ ತಟ್ಕೊಂಡ್ರೆ ಕಜ್ಜಾಯ ಚೆನ್ನಾಗಿರುತ್ತೆ. ತುಂಬ ಮಂದಕ್ಕಿದ್ರೆ ಒಳಗಡೆ ಎಲ್ಲ ಕೂಡ ಬೆಂದಿರಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ. ಆದಷ್ಟು ತೆಳ್ಳಕ್ಕೇ ಕಜ್ಜಾಯನ ತಟ್ಕೊಳ್ಳಿ. ಇವಾಗ ನೋಡಿ, ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇವಾಗ ನಾವು ಕಜ್ಜಾಯನ, ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಒಂದೊಂದು ಕಜ್ಜಾಯನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಒಂದು 4-5 ಕಜ್ಜಾಯ ಒಂದೇ ಸಲ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾ ಇದೆ ಅಲ್ವಾ.
ಇದೊಂದು ಟಿಪ್ನ ನಾನು ಹೇಳಿದ್ನಲ್ವ, ಅಕ್ಕಿ ಹಿಟ್ಟು ಅದನ್ನು ಮಾತ್ರ ಫಾಲೋ ಮಾಡಿ. ಹಾಗೆಯೇ ಬೆಲ್ಲ, ಇದೆರಡನ್ನು ನೆನಪಲ್ಲಿ ಇಟ್ಕೊಂಡು ಇದೆರಡು ಫಾಲೋ ಮಾಡಿಬಿಟ್ಟು ಮಾಡಿ ನೋಡಿ. ಏನಾದರೂ ನಿಮಗೆ ಕಜ್ಜಾಯ ಬರಲಿಲ್ಲ ಅಂದರೆ ಅವಾಗ ಕೇಳಿ. ಈ ರೀತಿ ಒಂದು 5 ನಿಮಿಷ ಚೆನ್ನಾಗಿ ಕಜ್ಜಾಯನ ಫ್ರೈ ಮಾಡಾದಮೇಲೆ ನಾನು ಇಲ್ಲಿ ಒಂದು ತಟ್ಟೆಯಲ್ಲಿ ತಗೊಂಡು ಎಣ್ಣೆ ಎಕ್ಸೆಸ್ ಆಯಿಲ್ ಇರುತ್ತಲ್ವ ಒಳಗಡೆ, ಅದನ್ನೆಲ್ಲ ಕೂಡ ಈ ರೀತಿ ಪ್ರೆಸ್ ಮಾಡಿಬಿಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು. ಎಣ್ಣೆನೇ ಇರಬೇಕು ಅಂತ ಕೆಲವೊಬ್ರು ಆ ರೀತಿನೇ ಇಷ್ಟಪಡ್ತಾರಲ್ವ, ಆ ರೀತಿ ಬೇಕು ಅಂದರೆ ನಾವು ಎಣ್ಣೆನೇನು ಈ ರೀತಿ ಬಾಕ್ಸಲ್ಲಿ ಒತ್ತೋ ಅಗತ್ಯ ಏನಿರಲ್ಲ. ಕೆಲವೊಂದು ಸಲ ಕಜ್ಜಾಯನ ನಾವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊತಾ ಇರುತ್ತಲ್ವ, ಅದಕ್ಕೆ ಕಾರಣ ಅಂದರೆ ಮೇಯ್ನಾಗಿ ಅಕ್ಕಿ ಹಿಟ್ಟು ಸಾಫ್ಟ್ ಇಲ್ಲ ಅಂದರೂ ಅದೇ ರೀತಿ ಆಗುತ್ತೆ, ಬೆಲ್ಲ ಚೆನ್ನಾಗಿಲ್ಲ ಅಂದರೂ ಅದೇ ರೀತಿ ಆಗುತ್ತೆ. ಬೆಲ್ಲನ ಅಂಟಿರುತ್ತಲ್ವ ಮುದ್ದೆ ಬೆಲ್ಲ, ಅಂಥ ಬೆಲ್ಲನ ತಗೊಳ್ಳಿ. ಕಜ್ಜಾಯಕ್ಕೆ ಮಾತ್ರ ನಾವು ಯಾವ ಸ್ವೀಟ್ಗೆ ಯಾವ ಬೆಲ್ಲನಾದರೂ ಬಳಸ್ಬೋದು, ಆದರೆ ಕಜ್ಜಾಯಕ್ಕೆ ಮಾತ್ರ ಇದನ್ನು ನಾವು ಬಳಸಬೇಕಾಗುತ್ತೆ. ಇವಾಗ ಅದಕ್ಕೆ ಬೆಲ್ಲ ಸರಿ ಇಲ್ಲ ಅಂದ್ರೇ ಆ ರೀತಿ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.